ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಆಲ್ನಹಳ್ಳಿ ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್ 6.5 ಕಿಲೋಮೀಟ್ರ್ ಬರ್ಬೋದು. ನೋಡಿ, ಇದು ನಾರ್ತ್ ಫೇಸ್ಗೆ ಇದೆ. ನಾರ್ತ್ ಡೋರ್ ಕೊಟ್ಟಿದ್ದಾರೆ. ಆಸ್ ಪರ್ ವಾಸ್ತು ಪ್ರಕಾರ ಮಾಡಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾತಾಡೋಂಗಿಲ್ಲ. ಎಲ್ಲ A1 ಕ್ಲಾಸ್ದೇ ಮೆಟೀರಿಯಲ್ ಹಾಕಿರೋದು. ಇಲ್ಲಿ ನೋಡಿ 11 ಪಿಲ್ಲರ್ ಹಾಕಿದ್ದಾರೆ. 11 ಪಿಲ್ಲರ್ ಮೇಲೆ ಫುಲ್ ಕಂಪ್ಲೀಟ್ ಬೀಮ್ ಹಾಕಿದ್ದಾರೆ. ನೋಡಿ, ಲೆಫ್ಟಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಬೀಮು. ಆ ಬೀಮ್ ಕಟ್ಟಿ ಎಕ್ಸ್ಟ್ರಾ ಎಲ್ಡಿ ಇವರು ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಅದರಿಂದ ಸ್ವಲ್ಪ ರೂಮ್ಸ್, ಲಿವಿಂಗ್ ಪ್ರತಿಯೊಂದೂ ಸ್ವಲ್ಪ ಸೈಜ್ ಜಾಸ್ತಿ ಇದೆ. ಈಗ 20-30 ಕೂಡಾಗ್ದಂಗೆ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಕಾಣ್ತಾ ಇಲ್ಲ. ನೋಡಿ, ಕ್ವಾಲಿಟಿ ಮೆಟೀರಿಯಲ್. ಇದು 4x8 ಇಂಚಸ್ದು ಚೌಕಟ್ಟು ಹಾಕಿರೋದು. ಇಂಚಸ್ ನೋಡಿ, ಎಲ್ಲ ಬ್ರಾಸ್ತಿ ಹಾಕಿರೋದು. ಇದು ಒಂದೇ ಅಲ್ಲ, ಎಲ್ಲ ಇಡೀ ಮನೆಗೇ ಬ್ರಾಸ್ತಿ ಹಾಕಿರೋದು. ಮತ್ತು ಫಸ್ಟ್ ಟೀಕ್ ಹಾಕಿರೋದು, ಫಸ್ಟ್ ಕ್ವಾಲಿಟಿದು. ಮತ್ತು ಸ್ಪ್ರೇ ಪಾಲಿಷ್ ಮಾಡಿರೋದು. ಸ್ಪ್ರೇ ಪಾಲಿಷ್ ಕಾಸ್ಟ್ಲಿ ಆಗುತ್ತೆ ಮತ್ತು ಬಾಳಿಕೆ ಜಾಸ್ತಿ ಬರ್ತದೆ. ನೋಡಿ, ಲಿವಿಂಗ್ ಸೈಜು ದೊಡ್ಡದಾಗಿದೆ. ನೋಡಿ, ಗ್ರಾನೈಟ್ ಹಾಕಿರೋದು. ಇದನ್ನು ಸ್ಲ್ಯಾಬ್ ತೊಗೊಂಡು ಬಂದು ಹಾಕಿರೋದು ದೊಡ್ಡದು. TV ಕ್ಯಾಬಿನೆಟ್ ನೋಡಿ, ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ. ಮೇಲ್ಗಡೆ ರೂಮ್ಸಲ್ಲಿ ಕಾಟ್ ಮಾಡಿದ್ದಾರೆ. ನೋಡಿ, ಕಿಟಕಿ ಎಷ್ಟು ದೊಡ್ಡದಾಗಿದೆ. ಮತ್ತು ಯಾವ ಥರ ಸಬ್ಜೆಕ್ಟಲ್ಲಿ ಮಾಡಿದ್ದಾರೆ ಅಂದರೆ ನೋಡಿ, ಎದುರುಗಡೆ ಮನೆಯವ್ರದ್ದು ಕಿಟಕಿನೇ ಕಾಣ್ತಾ ಇಲ್ಲ, ಇವ್ರದ್ದೇ ಕಿಟಕಿ ಇರೋದು. ನೋಡಿ, ಬೋಲ್ಟ್ಸ್ ಎಲ್ಲ ಲಾಕ್ ಪ್ರತಿಯೊಂದೂ ಬ್ರಾಸಲ್ಲೇ ಹಾಕಿರೋದು. ನೋಡಿ, ಮೇಲ್ಗಡೆನೂ ಎಕ್ಸ್ಟ್ರಾ ಕಿಟಕಿ ಪಾರ್ಟಿಷನ್ ಮಾಡಿ ಹಾಕಿದ್ದಾರೆ. ನೋಡಿ, ಅದಕ್ಕೂ ಬ್ರಾಸ್ ಲಾಕ್ಸ್ ಹಾಕಿರೋದು. ಇದು ಕಿಚನಲ್ಲಿ ಸುಮಾರು ಕಡೆ ನೋಡಿ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇರೋಕ್ಕಿಲ್ಲ. ಇದರಲ್ಲಿ ಫ್ರಿಡ್ಜ್ ಆರಾಮಾಗಿ ಎಷ್ಟೇ ದೊಡ್ಡದಿದ್ರೂ ಫ್ರಿಡ್ಜ್ ಇಟ್ಕೋಬೋದು. ನೋಡಿ, ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಕೊಟ್ಟಿದ್ದಾರೆ. ಮೇನ್ ಡೋರ್ ನಾರ್ತ್ಗೆ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಜಾಗ್ವಾರ್ ನಲ್ಲಿಗಳು. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಯುಟಿಲಿಟಿಗೆ ಡೋರ್ ಇದೆಯಲ್ಲ, ಅದನ್ನು ಟೀಕುಡಲ್ಲೇ ಹಾಕಿದ್ದಾರೆ. ನೋಡಿ, ಗ್ಯಾಸ್ ಸಿಲಿಂಡರ್ ಪೈಪ್ ಇದು. ಮೇಲ್ಗಡೆ ತನಕನೂ ರಾಫ್ಟ್ ಮಾಡಿದ್ದಾರೆ. ನೋಡಿ, ಹ್ಯಾಂಡಲ್ಸ್ ಇದೆಯಲ್ಲ, ಇದನ್ನು ಬ್ರಾಸ್ತಿ ಹಾಕಿರೋದು. ನೋಡಿ, ಇದು ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಯುಟಿಲಿಟಿ ನೋಡಿ, ಇಲ್ಲಿ ವಾಷಿಂಗ್ ಮೆಷಿನ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಟೆರೆಸ್ ಮೇಲೆ ಒಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ನೋಡಿ, ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ. ಆ ಪೇಂಟ್ ಫಿನಿಶಿಂಗ್ ನೋಡಿ. TV ಕ್ಯಾಬಿನೆಟ್, ಪೂಜಾ ರೂಮು, ಫಿನಿಶಿಂಗ್ ಭಾಳ ಚೆನ್ನಾಗಿದೆ. ಒಂದು ಸೂಜಿ ತೊಗೊಂಡು ಬಂದು ಎಲ್ಲರ ಒಂದು ಟೂತು ಅಲ್ಲಿ ಹಾಕಬೇಕು ಅಂತಂದರೆ ಎಲ್ಲೋ ನಿಮಗೆ ಸಂಧಿ ಸಿಕ್ಕದೇ ಇಲ್ಲ. ಕಾರ್ನರ್ಸಲ್ಲಿ ಆಗಲಿ ಮಧ್ಯದಲ್ಲಾಗಲಿ ಅಷ್ಟೊಂದು ನೀಟಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ. ನೋಡಿ, ಇದಕ್ಕೂ ಬ್ರಾಸ್ತು ಇಂಚಸ್ ಹಾಕಿದ್ದಾರೆ. ಸೇಮ್ ಕ್ವಾಲಿಟಿದು ಟೀಕುಡ್ ಬೆಡ್ರೂಮ್ಸ್ಗೂ ಪ್ರತಿಯೊಂದು ಕಡೆನೂ ಹಾಕಿದ್ದಾರೆ. ಮೇನ್ ಡೋರ್ಗೆ ಚೆನ್ನಾಗಿರೋದು ಹಾಕ್ತಾರೆ, ಆಮೇಲೆ ಮಾಮೂಲಿ ಹಾಕ್ತಾರಲ್ಲ ಆ ಥರ ಹಾಕಿಲ್ಲ ಇವರು.
ಇದು ಗ್ರೌಂಡ್ ಫ್ಲೋರ್ದು ಬೆಡ್ರೂಮು ನೋಡಿ. ಇದಕ್ಕೂ ವಾರ್ಡ್ರೂಬ್ ಮಾಡಿದ್ದಾರೆ. ವಾರ್ಡ್ರೂಬ್ಸ್ನಲ್ಲಿ ಸೀಕ್ರೆಟ್ ಲಾಕ್ಸ್ ಬೇರೆ ಮಾಡಿದ್ದಾರೆ. ಎಲ್ಲ ಬೆಡ್ರೂಮ್ಸ್ಗೂ ಸೀಕ್ರೆಟ್ ಲಾಕ್ಸ್ ಹಾಕಿದ್ದಾರೆ. ನೋಡಿ ಎದುರುಗಡೆ ವಾಶ್ ಬೇಸಿನ್, ರೈಟ್ ಸೈಡಲ್ಲಿ ಕಾಮನ್ ಬಾತ್ರೂಮು. ನಾನು ಪದೇ ತೋರಿಸೋದು ಫಿನಿಶಿಂಗು ಕ್ವಾಲಿಟಿ ಚೆಕ್ ಮಾಡಿ ಅಂತ ತೋರಿಸ್ತಾ ಇರೋದು. ನೋಡಿ ಇದು ವಾಶ್ ಬೇಸಿನ್ ನೋಡಿ. ಇದೂ ಜಾಗ್ವಾರ್ ಕಂಪ್ನಿದು ನೋಡಿ. ನಲ್ಲಿ ಇದೂ ಜಾಗ್ವಾರ್ ಕಂಪನಿ. ಯು ಪಿ ಎಸ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಕಾಮನ್ ಬಾತ್ರೂಮ್ ನೋಡಿ. ನಲ್ಲಿ ಸ್ಯಾನಿಟ್ರಿ ಎಷ್ಟು ಐಟಮ್ ಇದೆ ಎಲ್ಲ ಜಾಗ್ವಾರ್ದೇ ಹಾಕಿರೋದು. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ. ಗ್ರಾನೈಟ್ ಸ್ಟೆಪ್ಸ್ಗೆ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಮೇಲ್ಗಡೆದು ಲಿವಿಂಗ್ ಇದು. ಇಲ್ಲೂ ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್. ಈ 2 ಬೆಡ್ರೂಮಲ್ಲೂ ಕಾಟ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ಸ್ ನೋಡಿ. ಕಾಟ್ ಹಾಕಿದ್ದಾರೆ ಎದುರುಗಡೆ. ಇದು ಬಾಕ್ಸ್ ಟೈಪ್ ಕಾಟ್. ಇದು ಒಳಗಡೆ ಸುಮಾರು ಹಳೆ ಸಾಮಾನು ಏನು ಬೇಕಾದ್ರೂ ತುಂಬ ಮಡಿಕೋಬೋದು ನೋಡಿ. ಇದರಲ್ಲೂ ಸೀಕ್ರೆಟ್ ಲಾಕ್ಸ್ ಇದೆ. ನೋಡಿ ಮೇಲ್ಗಡೆದು ಒಂದೇ ಕಾಣೋದು. ಇದು ಲಾಕ್ ಮಾಡಿ ಮಡಿಕೊಂಡ್ರೆ ಗೊತ್ತೇ ಆಗಲ್ಲ ಈ ಡ್ರಾಯರಲ್ಲಿ ಏನು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಇದು ಸಿಟ್ಔಟ್. ಮೇಲ್ಗಡೆ ಉಯ್ಯಾಲೆ ಹಾಕೊಳ್ಳೋಕ್ಕೆ ಹುಕ್ ಹಾಕಿದ್ದಾರೆ. ನೋಡಿ ಕಾಟ್ ಇದೆ. ಅಟ್ಯಾಚ್ ಬಾತ್ರೂಮ್. ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರನೂ ಮಾಡಿದ್ದಾರೆ ನೋಡಿ. ಬಾತ್ರೂಮ್ಸ್ಗೂ ವಾಶ್ ಬೇಸಿನ್ಸ್ ಹಾಕಿದ್ದಾರೆ ಎಲ್ಲ ಕಡೆ ನೋಡಿ. ಜಾಗ್ವಾರ್ನಲ್ಲಿ ಈ ರೂಮ್ ಸ್ವಲ್ಪ ದೊಡ್ಡದಿದೆ ನೋಡಿ. ಇದಕ್ಕೂ ಬ್ರಾಸ್ ಇಂಚಸ್ ಹಾಕಿದ್ದಾರೆ. ಸೇಮ್ ಫ್ರಂಟ್ ಡೋರ್ ಯಾವ ಥರ ಇತ್ತು ಅದೇ ಥರ ಬೆಡ್ರೂಮ್ಸ್ದು ಪ್ರತಿಯೊಂದು ವುಡ್ಡು ಅದೇ ಥರ ಫಸ್ಟ್ ಕ್ವಾಲಿಟಿದು ಹಾಕಿರೋದು. ನೋಡಿ ಈ ಬೆಡ್ರೂಮ್ನಲ್ಲೂ ಸೇಮ್ ಅದೇ ಥರ ವಾರ್ಡ್ರೋಬ್ಸ್ ಇದೆ, ಕಾಟ್ ಇದೆ. ಇದನ್ನು ಓಪನ್ ಮಾಡೋ ಅಂಥದ್ದು ಕಾಟ್ ಇದು ನೋಡಿ. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ.
ಟಿ ವಿ ಕ್ಯಾಬಿನೆಟ್, ಬೆಡ್ರೂಮ್ಗೂ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಇದು ರೈನಿಂಗ್ಸ್ ಹಾಕಿದಾರಲ್ಲ, ಸ್ಟೈನ್ಲೆಸ್ ಸ್ಟೀಲ್, ಇದೂ ಸ್ಟ್ಯಾಂಡರ್ಡ್ ಕಂಪನಿದು ಇದು. ನೋಡಿ, ಜಿಂದಾಲ್ ಕಂಪನಿದು. ನೋಡಿ, ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿದೆ ಮನೆಗಳು, ಎಲ್ಲೂ ಜಾಗ ಖಾಲಿ ಇಲ್ಲ. ನೋಡಿ, ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೂ ಒಂದು ಸಪ್ರೇಟ್ ರೂಮ್ ಥರ ಮಾಡಿದ್ದಾರೆ. ಇದಕ್ಕೆ ಡೋರ್ ಹಾಕಬೇಕು ಅಷ್ಟೇ. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ 6 ರಿಂದ 6.5 ಕಿಲೋಮೀಟ್ರ್ ಬರ್ಬೋದು ಇದು ಡಿಸ್ಟೆನ್ಸ್.